ಡ್ರೀಮ್ ಡೀಲ್ ಡಿಡಿ ಗ್ರಾಬ್ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಪ್ರತಿ ತಿಂಗಳು ₹1,000 ಡಿಜಿಟಲ್ ಕೂಪನ್ ಅನ್ನ ಖರೀದಿಸಿ ಲಕ್ಷಾಂತರ ಮೌಲ್ಯದ ಬಂಪರ್ ಬಹುಮಾನ ಗೆಲ್ಲುವ ಅವಕಾಶ ಪಡೆಯಿರಿ. ಸರ್ ತಮ್ಮ ಹೆಸರು? ರವಣಪ್ಪ. ಯಾವ ಊರು? ಶ್ರೀನಿವಾಸಪುರ. ಏನ್ ಸರ್ ವಿಚಾರ ಇಲ್ಲೇ? ಸರ್ ನಾವು ಡ್ರೀಮ್ ಡೀಲ್ ಕಂಪ್ನಿಯಿಂದ ಬಂದಿದ್ವಿ. ಓಕೆ. ಡ್ರೀಮ್ ಡೀಲ್ ಕಂಪ್ನಿ ಬಗ್ಗೆ ಪ್ಲಾನಿಂಗ್ ಕೊಡಕ್ಕೆ ಅಂತೇಳಿ GK ರೆಸ್ಟೋರೆಂಟ್ ಕರೆದಿದ್ರು. ಓಕೆ. ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ. ಆ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆಯಾ ಅಷ್ಟೇ ಡ್ರೀಮ್ ಡೀಲ್ ಬಗ್ಗೆ ಪ್ಲಾನಿಂಗ್ಸ್ ಆಗಿರ್ಬೋದು ಇದಾಗಿರ್ಬೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಕೊಟ್ರು. ಡ್ರೀಮ್ ಡೀಲ್ ತುಂಬಾ ಚೆನ್ನಾಗಿದೆ. ಸೇರೋರಿದ್ರು ಕೂಡ ಮುಂದೆ ಸೇರ್ಬೋದು. ಸರ್ ನೀವು ಎಷ್ಟು ದಿನದಿಂದ ಡ್ರೀಮ್ ಡೀಲ್ ಕೆಲಸ ಮಾಡ್ತಾ ಇದ್ದೀರಾ? ತಿಂಗಳಿಂದ ಮಾಡ್ತಾ ಇದ್ದೀನಿ ಇದುವರೆಗೂ. ಹೆಂಗಿದೆ ಸರ್? ಏನಾದ್ರು ಇನ್ಕಮ್ ಮಾಡ್ಕೊಂಡಿದ್ದೀರಾ? ಇನ್ಕಮ್ಗಂತೆ ಡ್ರೀಮ್ ಡೀಲ್ ಕಂಪ್ನಿ ಚೆನ್ನಾಗಿರೋದೇ ಹೋಗಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ. ನಿಮಗೆ ಅನಿಸಿದೆಯಾ ಹೋಗಲ್ಲ ಈ ಕಂಪ್ನಿ ಅಂತ? 200% ಪಕ್ಕ ಇರುತ್ತೆ ಸರ್. ಇಷ್ಟು ದಿನದಿಂದ ನೀವು ಕೆಲಸ ಮಾಡ್ತಾ ಎಷ್ಟು ಅರ್ನ್ ಮಾಡಿದ್ದೀರಾ? ಅರ್ನಿಂಗ್ ಅಂತ ಕಂಪ್ನಿ ಚೆನ್ನಾಗಿದೆಯಾ ಮುಂದೆ ಬೆಳೆಯತ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಬರೋ ಕಸ್ಟಮರ್ಗೆ ನಂಬಿಕೆ ಆಗಿ ಕರೆಕ್ಟ್ ಆಗಿರೋ ವಸ್ತು ಕೊಡ್ತಾರಾ ಇಲ್ವಾ ಅನ್ನೋದು. ನಿಮ್ಗೆ ಯಾರು ಸರ್ ಇದು ಡ್ರೀಮ್ ಡೀಲ್ನ ಪರಿಚಯ ಮಾಡಿಕೊಟ್ಟಿದ್ದು? ಪದ್ಮಾ ಮೇಡಮ್ ಅಂತ. ಆ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದಾ ಸರ್ ನೀವು? ಯಾರಿಗೆ ಸರ್? ಪದ್ಮಾ ಮೇಡಮ್. ಓಕೆ ಸರ್. ನಮ್ಮ ಹೆಸರು ಪಾಪ್ರೆಡ್ಡಿ. ಹಾಂ. ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಯಿಂದ ನಮ್ಮ ಲೋಕೇಶ್ ಸರು, ನಮ್ಮ ಗಣೇಶ್ ಸರ್ ಅವರು ರೆಸಾರ್ಟ್ ಮೀಟಿಂಗ್ಗೆ GK ರೆಸಾರ್ಟ್ ಮೀಟಿಂಗ್ಗೆ ಕರೆಸಿದ್ರು. ಆ ರೆಸಾರ್ಟ್ ಮೀಟಿಂಗಲ್ಲಿ ನಾವು ಮೀಟಿಂಗಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿತ್ತು. ರೆಸಾರ್ಟಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿದೆ ಸರ್. ಫೈರ್ ಕ್ಯಾಂಪಲ್ಲೆಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರಾ ಸರ್? ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಹಾಂ. ಓಕೆ ಸರ್. ನನ್ನ ಹೆಸರು ರಮೇಶ್ ಅಂತೇಳಿ. ಹಾಂ ಸರ್. ಸೀಸನ್ 3 ಆಫ್ ಶ್ರೀನಿವಾಸಪುರ ಬ್ರಾಂಚ್ ಡೈರೆಕ್ಟ್ ಮಾತಾಡ್ತಾ ಇದ್ದೀನಿ. ನಾವು ಇಲ್ಲಿ ಕೈವಾರ ಹತ್ರ ರೆಸಾರ್ಟಲ್ಲಿ ಒಂದು ಪ್ರಮೋಟರ್ ಮೀಟಿಂಗ್ ಅಂತೇಳಿ ನಿನ್ನೆಯಿಂದ ಮಾಡ್ತಾ ಇದ್ವಿ. ಒಂದು 50ರಿಂದ 100 ಜನ ಬಂದಿದ್ದರು. ಚೆನ್ನಾಗಿದೆ. ಇನ್ನೂ ಒಂದು 100 ಜನ ಪ್ರಮೋಟರ್ ಮಾಡಬೇಕು, ಈ ಟೀಮ್ ಇನ್ನೂ ಬೆಳೆಸಬೇಕು ಅಂತೇಳಿ ಇಲ್ಲಿ ಮೀಟಿಂಗ್ ಮಾಡಿದ್ವಿ. ಚೆನ್ನಾಗಿದೆ. ಇನ್ನೂ ಒಂದು 200 ಜನ ಬರ್ತಾರೆ. ಚೆನ್ನಾಗಿ ಮಾಡ್ತೀವಿ. ನಮ್ಮ ಶ್ರೀನಿವಾಸಪುರ ಬ್ರಾಂಚಿಂದ ಇನ್ನೂ 10 ಜನ ಡೈರೆಕ್ಟ್ರನ್ನ ನಾವು ಮಾಡ್ತೀವಿ. ಸರ್ ಇದುವರೆಗೂ ಶ್ರೀನಿವಾಸಪುರ ಏನು ಬ್ರಾಂಚ್ ಇದೆ ಆ ಬ್ರಾಂಚಲ್ಲಿ ಸದಸ್ಯರು ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಸದ್ಯಕ್ಕೆ 8,000 ಜನ ಆಗಿದ್ದಾರೆ. ಪ್ರಮೋಟರ್ಸ್ ಎಷ್ಟು ಜನ ಇರ್ಬೋದು ಸರ್? 300 ಜನ ಇದ್ದಾರೆ ಸರ್. 300 ಜನ ಶಕ್ತಿಯಿಂದ ಹತ್ರ 8,000 ದಾಟಿದೆ. 8,000 ಇನ್ನೂ ಒಂದು 500 ಜನ ಪ್ರಮೋಟರ್ಸ್ ಆದರೆ ಒಂದು 15,000 20,000 ಕೂಡ ದಾಟೋ ಕಾರ್ಡ್ ಆದರೆ ನಮ್ಮ ಕಡೆಯಿಂದ 10 ಶ್ರೀನಿವಾಸಪುರ ಬ್ರಾಂಚಿಂದ 10 ಜನ ಡೈರೆಕ್ಟರ್ ಮಾಡಿ 20ರಿಂದ 25 ಜನ ಕೋ ಡೈರೆಕ್ಟರ್ ಮಾಡಿ ನಾವು ಇನ್ನೂ ಒಂದು 10 ಬ್ರಾಂಚ್ ನಡೆಸಿ ಸುಮಾರು ಅಂದರೆ ಒಂದು 1000 ಜನಕ್ಕೆ ನಾವು ಉದ್ಯೋಗ ಕೊಟ್ಟಂಗೆ ಆಗ್ತದೆ. ಓಕೆ ಸರ್. ಒಂದು 1,000 ಜನ ಬೆಳಿಬೋದು ಇನ್ನು ಶ್ರೀನಿವಾಸಪುರ. ಸರ್ ಇವಾಗ ನೀವು ಡೈರೆಕ್ಟರಾ ಶ್ರೀನಿವಾಸಪುರ ಬ್ರಾಂಚ್? ನಿಮ್ಮ ಜೊತೆ ಇನ್ನೂ ಎಷ್ಟು ಜನ ಇದ್ದಾರೆ ಸರ್ ಡೈರೆಕ್ಟರ್ಸ್? ಮತ್ತೆ ಕೋ ಡೈರೆಕ್ಟರ್ಸ್ ಸರ್? ಕೋ ಡೈರೆಕ್ಟರ್ಸ್ ಈಗ ಸದ್ಯಕ್ಕೆ 3 ಜನ ಇದ್ದಾರೆ. ಓಕೆ. ಪದ್ಮಾ ಮೇಡಮು, ಅರುಣ್ ಅಂತೇಳಿ ಒಬ್ಬರು ಅಶೋಕ್ ಇದ್ರು ಕೆಲಸ ಮಾಡ್ತಾರೆ. ಸರ್ ನೀವು ಡ್ರೀಮ್ ಡೀಲ್ ಬಗ್ಗೆ ತಿಳ್ಕೊಬೇಕಾದ್ರೆ ನಿಮಗೆ ಇದು ಯಾರು ಪರಿಚಯ ಮಾಡಿಕೊಟ್ರು ಸರ್? ಮೊದಲು ಪರಿಚಯ ಮಾಡಿಸಿದ್ದು ಇವರು ಪದ್ಮಮ್ಮರು. ನಿಮ್ಮ ಅರ್ನಿಂಗು 1 crore ದಾಟಿದೆಯಾ ಸರ್? ಸರ್ 1 crore ಇಲ್ಲ. ಇದು ಸದ್ಯಕ್ಕೆ ನಮ್ಮ ಪ್ಯಾಸಿವ್ ಇನ್ಕಮು ಕಾರ್ಡ್ ಇನ್ಕಮ್ ಬರ್ತಾ ಇರೋದು. ಇದು ಬಂದಿಲ್ಲ, ಶೇರ್ ಬಂದಿಲ್ಲ. ಈಗ ಸದ್ಯಕ್ಕೆ ನಾವು ಸಂಪಾದನೆ ನಮ್ಮದು ಒಂದು 30 ಲಕ್ಷ ಬೆಲೆ ದಾಟಿದೆ ಸರ್. ಈಗ ಇದು ಸೀಸನ್ 3 ಆಫ್ ಶ್ರೀನಿವಾಸಪುರದ್ದು ಎಂಡಿಂಗು ಯಾವ ಮಂತಲ್ಲಿ ಆಗತ್ತೆ ಸರ್? ಜನವರಿ 23ಗೆ ಎಂಡ್ ಆಗ್ತದೆ. ಅವಾಗ ನಿಮಗೆ ಹತ್ರ ರೀಚ್ ಆಗ್ತೀರಾ? 1 ಕೋಟಿ ಮೇಲೇ ರೀಚ್ ಆಗ್ತೀರಾ ಶೇರ್ ಬಂದರೆ? ಆಗ್ತದೆ ಸರ್. 100%. ಅಂದರೆ ಒಂದು ಸೀಸನ್ ನಡೆಸಿದ್ರೆ ಒಂದು ಡೈರೆಕ್ಟರ್ ಆಗಿ 50 ಲಕ್ಷದಿಂದ 2 ಕೋಟಿವರೆಗೂ ಸಂಪರ್ಸೋ ಪವರ್ ಇದೆ ಡ್ರೀಮ್ ಡೀಲಲ್ಲಿ. ಒಂದು ಸೀಸನ್ ನಡೆಸಿದರೆ ಒಂದು 50 ಲಕ್ಷದಿಂದ 1.5 ಕೋಟಿವರೆಗೂ ಮಾಡ್ಕೋಬೋದು. ಅವ್ರವ್ರ ಕೆಪಾಸಿಟಿ ಕೊಟ್ಟು ಕಾರ್ಡ್ ಮಾಡ್ಕೊಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಪದ್ಮಮ್ಮ ಅಂತ. ಹಾಂ ಹೇಳಿ ಅಕ್ಕ. ನಾನು ಡ್ರೀಮ್ ಡೀಲ್ ಕಂಪ್ನಿಯಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಅಕ್ಕ. ಬೆಂಗಳೂರು ಸೀಸನ್ 2Dಯಲ್ಲಿ 500 ಕಾರ್ಡ್ ಮಾಡಿ ನಾವು ಕೋ ಡೈರೆಕ್ಟರ್ ಆಗಿದ್ದೀನಿ ಸೀಸನ್ 3Fಗೆ. ಇವಾಗ ಡೈರೆಕ್ಟರ್ ಆಗೋ ಪೊಸಿಷನ್ ಬಂದಿದ್ದೀವಿ. ಡೈರೆಕ್ಟರ್ ಆಗ್ತೀನಿ. ಇದರಲ್ಲಿ ತುಂಬ ಚೆನ್ನಾಗಿದೆ ಡ್ರೀಮ್ ಡೀಲು. ಇದೇನು ಇಲ್ಲ, ನಾವು ತಿಂಗಳ 1,000 ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಷ್ಟೇ ಇದ್ರ ಕಾನ್ಸೆಪ್ಟು. ತುಂಬ ಚೆನ್ನಾಗಿದೆ. ಯಾರು ಬೇಕಾದರೂ ಈ ಡ್ರೀಮ್ ಡೀಲ್ ಮಾಡ್ಬೋದು. ಇದ್ರ ಬಗ್ಗೆ ಯಾವುದೇ ಥರ ಅನುಮಾನ ಪಡೋ ಅಗತ್ಯ ಇಲ್ಲ. ತುಂಬ ಚೆನ್ನಾಗಿದೆ. ನಾವು ಒಳ್ಳೆ ಇನ್ಕಮನ್ನು ಅರ್ನ್ ಮಾಡಿದ್ದೀವಿ. ಎಷ್ಟು ಮಾಡಿದ್ದೀರಾ ಇಷ್ಟು ದಿನದಿಂದ? ನಾನು ಒಂದು 6ರಿಂದ 7 ಲಕ್ಷ ಅರ್ನ್ ಮಾಡಿದ್ದೀನಿ ಇದರಲ್ಲೇ. 1.5 ವರ್ಷದಿಂದ? 1.5 ವರ್ಷದಿಂದ. ಜೀರೋ ಇನ್ವೆಸ್ಟ್ಮೆಂಟಲ್ಲಿ? 1.5 ವರ್ಷದಿಂದ ಇಲ್ಲ. ಇವಾಗ 5 ತಿಂಗಳಿಂದ ಈ ಸೀಸನ್ 3Fಲ್ಲಿ ನಾನು 6ರಿಂದ 7 ಲಕ್ಷ ಅರ್ನ್ ಮಾಡಿದ್ದೀನಿ. ಅಕ್ಕ, ರಮೇಶ್ ಸರ್ಗೆ ಅವರು ಇವಾಗ ಡೈರೆಕ್ಟರು, ಅವ್ರಿಗೆ ನೀವು ಪರಿಚಯ ಮಾಡಿಕೊಟ್ರು ಡ್ರೀಮ್ ಡೀಲ್ನ. ನಿಮ್ಗೆ ಯಾರು ಮಾಡಿಕೊಟ್ರಕ್ಕ?
ನಮಗೆ ಈ ಜ್ಞಾನೇಶ್ವರನ್ ಅಂತ ಹಾಂ ಅವ್ರು ಬೆಂಗಳೂರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ಕರ್ಕೊಬಂದಿದ್ದು. ಅವ್ರಿಗೆ ನಾನು ಮತ್ತು ರಮೇಶ್ ಅಣ್ಣ ಅವ್ರಿಗೆ ಕರೆದು ಈ ಥರ ರಮೇಶ್ ಅಣ್ಣ ರಾಜಣ್ಣ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ಆತ್ಮೀಯರವರು, ಅವ್ರನ್ನ ಕರೆದು ನಾನು ಈ ಥರ ಇದೆ ಅಂತ ಹೇಳಿದೆ. ಮತ್ತು ಅವರು ಒಪ್ಕೊಂಡು ಎಲ್ಲ ಸೇರಿ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಪ್ರತಿಯೊಬ್ಬರಿಗೂ ನಿಮ್ಮಿಂದ AR ಕಾರ್ಡು ಮಾಡಿಸ್ಕೊಂಡು ಅವ್ರು 1000 ರೂಪಾಯಿ ಸೇವಿಂಗ್ ಪ್ಲ್ಯಾನ್ ಮಾಡ್ತಾರೆ. ಅವ್ರು ಒಂಥರ ಫ್ಯೂಚರಲ್ಲಿ ಅವ್ರ ಮನೆಗೆ ಐಟಮ್ಸ್ ಬೇಕಾ ತಗೋಬೋದು, ಹೌದು ಇಲ್ಲ ಎವ್ರಿ ಮಂತ್ ಲಕ್ಕಿ ಡ್ರಾ ಅಲ್ಲ, ಅವ್ರ ಅದೃಷ್ಟ ಇದ್ದರೆ ಕಾರ್ ಹೊಡಿಬೋದು, ಬೈಕ್ ಹೊಡಿಬೋದು. ಅಷ್ಟೇ ಅಲ್ಲಕ್ಕ ಇದು ಕಾನ್ಸೆಪ್ಟು? ಅಷ್ಟೇ ಅಷ್ಟೇ. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ರಾಜಣ್ಣ ಅಂತ ಸರ್. ಸರ್ ಹೇಳಿ ಸರ್ ಡ್ರೀಮ್ ಡೀಲ್ ಬಗ್ಗೆ. ಸರ್ ಇದು ಡ್ರೀಮ್ ಡೀಲ್ ಬಗ್ಗೆ ನಾವು GK ಮೀಟಿಂಗ್ ಬಂದಿದ್ವಿ. ಇದು ಏನಪ್ಪ ಮೀಟಿಂಗ್ ಅಂದರೆ 50 ಕಾರ್ಡ್ ಅಚೀವರ್ಸ್ ಮತ್ತು ಆಪ್ಕಮ್ ಡೈರೆಕ್ಟರ್ಸ್ ಮತ್ತು ಇದರಲ್ಲಿ ಯಾರು ಗ್ರೋ ಆಗ್ತಾ ಇದ್ದಾರೋ ಅವರಿಗೆ ಒಂದು ಮೀಟಿಂಗ್ ಇತ್ತು ನಿನ್ನೆಯಿಂದ. ಯಾವ ಥರ ಮಾಡಬೇಕು, ಏನು ಮಾಡಬೇಕು, ನಾವು ಯಾವ ಥರ ಇದರಲ್ಲಿ ಏನು ಇದು ಕಲ್ತ್ಕೊಂಡ್ರೆ ಯಾವ ಥರ ಮಾಡ್ಬೋದು ಏನಂತ ಒಂದು ನಮಗೊಂದು ಕೋಚಿಂಗ್ ಕ್ಲಾಸ್ ಇತ್ತು. ನಿನ್ನೆಯಿಂದ ಬೆಳಿಗ್ಗೆ 8 ಗಂಟೆಯಿಂದ ಇವತ್ತು 12 ತನಕ ನಾವು ಇಲ್ಲಿ ರೀಚ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದೀವಿ. ಹಾಗೆ ಡ್ರೀಮ್ ಡೀಲ್ ಬಗ್ಗೆ ಏನು ಎತ್ತ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಈಗಾಗಲೇ ನೀವು ಸುಮಾರು 3 ತಿಂಗಳಿಂದ ನಿಮಗೂ ಹೇಳಿದ್ವಿ ಹೌದು ಸರ್. ಮಾಡಿ 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 ಅಂತ. ನೀವು ನಂಬಲಿಲ್ಲ. ನೀವು ಒಂದು ಪ್ರೆಸ್ ರಿಪೋರ್ಟರ್ ಆಗಿ ಮತ್ತೆ ನಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಮತ್ತೆ ಬಂದು ನೀವೆಲ್ಲ ಅಪ್ರೂವ್ ಆಗಿ ಇವಾಗ ನೀವು ಕೆಲಸ ಮಾಡ್ತಾ ಇದ್ದೀವಿ. ಹೇಗೆ ಅನಿಸುತ್ತಿದೆ, ಏನು ಅನಿಸುತ್ತೆ ಅಂತ ನೀವೇ ಹೇಳ್ಬೇಕು. ಈಗ ಸರ್ ನಾವು ಫಸ್ಟು ಎಲ್ದೂರ್ಗೆ ಬಂದಿದ್ವಿ. ಎಲ್ದೂರಲ್ಲಿ ಅವಾಗ ಶ್ರೀನಿವಾಸಪುರಕ್ಕೆ ಎಂಟ್ರಿ, ಅವಾಗ 2D ಮೀಟಿಂಗಲ್ಲಿ ಲೋಕೇಶ್ ಸಾರೇ ಡೈರೆಕ್ಟಾಗಿ ಫೀಲ್ಡ್ಗೆ ಇಳ್ದಿದ್ರು ಆ ಟೈಮಲ್ಲಿ. ಆ ಟೈಮಲ್ಲಿ ನಮಗೆ ಒಂದು ಡೌಟ್ ಇತ್ತು, ಇದು ನಿಲ್ಲತ್ತೋ ಇಲ್ವೋ ಏನೋ ಎತ್ತೋ ಅಂತ. ಆದರೆ ಇವತ್ತು ಬಿಗ್ ಬಾಸ್ ಆಗಿರ್ಬೋದು, ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಶೋ ಅದು. ನಮ್ಮ ಸುದೀಪ್ ಸರ್ ಮಹಾನಟಿ ಮತ್ತು ಕರ್ನಾಟಕ ಸಾರಿಗೆಗೆ ನೀವು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೀರ ಡ್ರೀಮ್ ಡೀಲಿಂದ, ಅದು ಒಂದು ಶ್ಲಾಘನೆ. ತುಂಬ ಅದರಿಂದನೂ ಜನಕ್ಕೆ ರೀಚ್ ಆಗ್ತಿದೆ. ಈ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಅಂತ ಒಂದು ನಂಬಿಕೆ ಬಂದು ಇವಾಗ ನಾನೆಲ್ಲ ಲೀಗಲ್ ಆಗಿ ಚೆಕ್ ಮಾಡಿ ಮತ್ತೆ ಇವಾಗ ನಿಮ್ಮ ಜೊತೆ ಸೇರ್ಕೊಂಡಿದ್ದೀವಿ ಸರ್. ಸರ್ ನಾವು ರಮೇಶ್ ಸರು, ಪದ್ಮ ಮೇಡಮು, ನನ್ನ ಹೆಸರು ರಾಜಣ್ಣ ಅಂತ ಹೇಳ್ಬಿಟ್ಟು, ರವಣಪ್ಪ ಆಗಿರ್ಬೋದು, ಹಲವಾರು ನಮ್ಮ ಟೀಮಲ್ಲಿ ಸುಮಾರು 3F ಟೀಮಲ್ಲಿ ಈಗ 300 ಪ್ರಮೋಟರ್ ID ಇದೆ. ಓಕೆ ಸರ್. 300 ಪ್ರಮೋಟರ್ IDಯಿಂದನೂ ಒಂದು 10,000 ಕಸ್ಟಮರ್ ಸ್ಟಾರ್ಟ್ ತಗೊಂಡ್ಬಂದ್ರು. ಇಲ್ಲಿ ಏನಪ್ಪ ಅಂದರೆ ಇವಾಗ 8 ಜನ ಡೈರೆಕ್ಟರ್ ಆಗ್ಬೋದು. ಓಕೆ ಸರ್. 8 ಜನ ಡೈರೆಕ್ಟರ್ ಅಂದ್ರೆ ನಾವು ಸುಮಾರು ಒಂದು 16ರಿಂದ 20 ಜನ ಕೋ ಡೈರೆಕ್ಟರ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಇದರಲ್ಲಿ ಯಾರೇ ಮಾಡಲಿ ಡೌಟ್ ಏನಿಲ್ಲ. ಆಲ್ರೆಡಿ ಮೀಟಿಂಗ್ ಆಗ್ತೀವಿ, ಮೀಟಿಂಗ್ ಕೇಳ್ಬೋದು, ಅಪ್ರೋಚ್ ಆಗ್ಬೋದು, ಇಲ್ಲವರೆ ಡಿಆಕ್ಟಿವೇಟ್ ಆಗ್ಬೋದು. ಪ್ರೆಜರ್ ಅಂತೂ ಇಲ್ಲ ಯಾರಿಗೂ. ನಾವು ಇದರಲ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಡ್ರೀಮ್ ಡೀಲೇ ಮಾಡಬೇಕು. ನಾವು 1 ಕೋಟಿ 1 ವರ್ಷದಲ್ಲಿ ಯಾವ ಕೆಲಸ ಮಾಡಿ ಮಾಡೋಕ್ಕಾಗಲ್ಲ. ಅದೇನಾದರೂ ಮಾಡಬೇಕಾದ್ರೆ ಓನ್ಲಿ ಡ್ರೀಮ್ ಡೀಲ್ ಅಷ್ಟೇ. ಸರ್ ನೀವು ಎಷ್ಟು ದುಡಿದಿದೆ ಸರ್ ಇದುವರೆಗೂ? ಸರ್ ನಾನು 1.5 ಲಕ್ಷ ಅರ್ನ್ ಮಾಡಿದ್ದೀನಿ ಸರ್. ಓಕೆ ಸರ್. ಸರ್ ಮತ್ತೆ ನಿನ್ನೆ ಅಚೀವರ್ಸ್ಗೆ ವಾಚ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಇನ್ನೂ ಅವ್ರು ಗಿಫ್ಟ್ಸ್ ಕೊಡ್ತಾ ಇದ್ರು. ಕೋಲ್ಡ್ ಡ್ರಿಂಕ್ಸು ಎಷ್ಟೆಷ್ಟು ಕಾರ್ಡ್ ಅಚೀವ್ಮೆಂಟ್ಸ್ಗೆ ಸರ್ ಅದು ಕೊಟ್ಟಿದ್ದು? 50 ಕಾರ್ಡು, 100 ಕಾರ್ಡು, 150 ಕಾರ್ಡು. 150, 100 ಕಾರ್ಡ್ಗೆ ಟ್ಯಾಬ್ ಅಂಡು ಗೋಲ್ಡ್ ಡ್ರಿಂಕ್ ಎಲ್ಲ ಕೊಟ್ಟಿದ್ವಿ. ಹಾಂ, ಮತ್ತು 50 ಕಾರ್ಡ್ಗೆ ಸಿಲ್ವರು ಬೆಳ್ಳಿ ದೀಪ, ಎಲ್ಲರೂ ಗೋವಾ ಟ್ರಿಪ್ ಆದರೂ ಹೋಗ್ಬೋದು ಅವರು. ನಮ್ಮ ಡ್ರೀಮ್ ಡೀಲಲ್ಲಿ ನೀವು ಯಾವಾಗಿಂದ ಇದ್ದೀರಾ? ಎಷ್ಟು ಕಾರ್ಡ್ಸ್ ಮಾಡಿದ್ದೀರಾ ಮೇಡಮ್? ಯಾವ ಥರ ಇದೆ ಮೇಡಮ್ ಡ್ರೀಮ್ ಡೀಲು? ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬೋದು ಅಂತ ಡ್ರೀಮ್ ಡೀಲಲ್ಲಿದ್ದರೆ ನಿಮಗೆ ನಂಬಿಕೆ ಬಂದಿದೆಯಾ ಮೇಡಮ್? ನಿಮ್ಗೆ ಯಾರು ಮೇಡಮ್ ಇದು ಅವಕಾಶ ಕೊಟ್ಟಿದ್ದು? ಪದ್ಮಾ ಮೇಡಮ್ಮು. ಪದ್ಮಾ ಮೇಡಮ್ ಥ್ಯಾಂಕ್ಸ್ ಹೇಳ್ಬೋದಾ ಮೇಡಮ್? ಸರ್ ನಿಮ್ಮ ಹೆಸರು? ಸರ್ ನೀವು ಡ್ರೀಮ್ ಡೀಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಫೀಸಲ್ಲಿ ಇರೋದು. ಆಫೀಸ್ ಜವಾಬ್ದಾರಿ ತಗೊಂಡಿದ್ದೀರಾ ಸರ್? ಈಗ ಯಾರೋ ಒಬ್ಬರು ಪಾಪ ಏನು ಓದಿರಲ್ಲ ಅಂತ ಅವ್ರು ಬರ್ತಾರೆ ಆಫೀಸ್ಗೆ, ಅವ್ರಿಗೆ ಮಾಹಿತಿ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಸರ್? ಯಾವ ಥರ ಕೊಡ್ತೀರಾ ಸರ್? ಅವ್ರು ಏನೇ ಡೌಟ್ಸ್ ಇದ್ದು ಡ್ರೀಮ್ ಡೀಲ್ ಬಗ್ಗೆ ಡೌಟ್ಸ್ ಇದೆ, ನೀವು ಅವ್ರಿಗೆ ಸಹಕರಿಸ್ತಾ ಇದ್ದೀರಾ? ಯಾವ ಊರು ಸರ್? ಏನು ಸರ್ ಇವತ್ತು GK ಇಲ್ಲಿ ವ್ಯೂ ರೆಸಾರ್ಟಲ್ಲಿ ಇದ್ದೀರಾ? ಇದು ಡ್ರೀಮ್ ಡೀಲ್ ಆಫೀಸ್ನಿಂದ ಸ್ವಲ್ಪ ಪ್ರಮೋಟರ್ಸ್ಗ ಎಲ್ಲ ಸ್ವಲ್ಪ ಕೆಲಸ ಇದು ಮೀಟಿಂಗು ಮಾಡೋಣ ಬನ್ನಿ ಅಂತ ಹೇಳಿದ್ರು. ಹಾಂ, ಅದ್ರನಿಂದ ಬಂದಿದ್ವಿ ಸರ್. ಯಾವಾಗ ಬಂದಿರಿ ನೀವು ಇಲ್ಲಿ? ನಿನ್ನೆ 8 ಗಂಟೆದಾಗ ಬಂದಿವಿ. ಹಾಂ, ಸ್ವಲ್ಪ ನಮ್ಗೆ ಸ್ವಲ್ಪ ಮಾಹಿತಿ ಎಲ್ಲ ನೆನ್ನೆಲ್ಲ ಟ್ರೈನಿಂಗ್ ಕೊಟ್ಟರು. ಹಾಂ, ನಾವು ಆಯಿತು ಅಂತ ನಮ್ಗೆ ಸ್ವಲ್ಪ ನಂಬಿಕೆ ಬಂತು. ಹಾಂ, ಚೆನ್ನಾಗಿ. ಸರ್ ಎಷ್ಟು ದಿನದಿಂದ ಇದ್ದೀರಾ ಡ್ರೀಮ್ ಡೀಲಲ್ಲಿ? ಸರ್ 3 ತಿಂಗಳಿಂದ ಕಾಯ್ದೀವಿ ಸರ್. 3 ತಿಂಗಳಿಂದ ಕಾಯ್ದಿರಾ? ಹೌದು ಸರ್. ಎವ್ರಿ ಮಂತ್ 25th ಡ್ರಾ ಆಗತ್ತೆ. ಆ ಡ್ರಾ ಅಲ್ಲಿ ನಿಮ್ಮ ತಂಡಕ್ಕಾಗಿರ್ಬೋದು ನಿಮ್ಗೆ ಏನೋ ಗಿಫ್ಟ್ ಬಂದಿದೆಯಾ ಸರ್? ಸರ್ ನಮ್ಮ ತಂಡಕ್ಕೆ
ಬಂದೈತೆ ಸರ್. ಎಷ್ಟು ತಿಂಗಳು ಕಟ್ಟಿದ್ರು ಸರ್? 4 ತಿಂಗಳು ಕಟ್ಟಿದ್ರು. ಹಾಂ ಅವ್ರ ನೆಕ್ಲೆಸ್ ಬಂದೈತೆ ಹಾಂ. ವ್ಯಾಲ್ಯೂ ಎಷ್ಟು ಸರ್ ಅದು? ಎಷ್ಟು ಸರ್ ಅದು ವರ್ತು? ಸರ್ 1 ಲಕ್ಷ ರೂಪಾಯಿ ಆಗ್ತದೆ ಸರ್ ಯಾವುದು ನೆಕ್ಲೀಸು? ನೆಕ್ಲೆಸ್. 4,000 ಅಂದರೆ 4 ತಿಂಗಳಿಗೆ ತಿಂಗಳ 1,000 ರೂಪಾಯಿ ಅಂದರೆ 4,000ಕ್ಕೆ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಗಿಫ್ಟ್ ಬಂದಿದೆ ನಿಮಗೆ. ಹೌದು ಸರ್. ಅದೇ ಥರ ಬೇರೆ ಬೇರೆ ಇನ್ನೂ ಬೇರೆ ಹೊಡಿಯತ್ತಾ ಸರ್ ಈ ಥರ ಗಿಫ್ಟ್ಗಳು? ಸರ್ ಹೊಡೆದೈತೆ ಸರ್. ಹಾಂ. ಒಂದು ಉಂಗುರ ಹೊಡೆದೈತೆ, ಚಿನ್ನದ ಉಂಗುರ. ಹಾಂ. ಆಮೇಲೆ 2 ವೀಲರ್ ಹೊಡೆದೈತೆ ಸರ್ ನಿಮಗೆ? ನಮಗೇನು ಇನ್ನೂ ಇಲ್ಲ. ಹಾಂ. ಮೊನ್ನೆ 25 25ನೇ ತಾರೀಕು. ಹಾಂ. ಒಂದು ಉಂಗುರ, ಹಾಂ, ಒಂದು ಸರ್ಪ್ರೈಸ್ ಗಿಫ್ಟು, ಹಾಂ, 2 ಸರ್ಪ್ರೈಸ್ ಗಿಫ್ಟು ಹೊಡೆದೈತೆ ಸರ್ ನಿಮ್ಮ ತಂಡಕ್ಕ. ಸರ್. ಸರ್ ಖುಷಿ ಅನ್ಸತ್ತಾ ನೀವು ಈ ಡ್ರೀಮ್ ಡೀಲಿಗೆ ಬಂದು ನಿಮ್ಮ ತಂಡಕ್ಕೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀರಾ? ಜಾಸ್ತಿ ಖುಷಿ ಆಗ್ತದೆ ಸರ್. ಸರ್ ಮತ್ತೆ ನಿಮಗೆ ಈ ಡ್ರೀಮ್ ಡೀಲ್ ಬಗ್ಗೆ ಯಾರು ಸರ್ ಇದಕ್ಕೆ ಸೇರಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು? ನಮಗೆ ಈ ಡ್ರೀಮ್ ಡೀಲ್ ಬಗ್ಗೆ ನಮ್ಮ ಅಣ್ಣ ಅವರು ಹಾಕು ಅಂದ್ರು. ಆಗ್ಲೂ ಯಾರು ನಿಮ್ಮ ಅಣ್ಣ? ಮಂಜುನಾಥ ಅಂತ. ಅವ್ರು ಬಂದಿದ್ರ ಇವತ್ತು? ಇಲ್ಲ ಸರ್, ಏನೋ ಸ್ವಲ್ಪ ರಿಜಿಸ್ಟರ್ ಐತೆ ಅಂತ ಹಾಂ, ಇದ್ದು, ಹಾಂ. ಅದಕ್ಕೆ ಬಂದಿಲ್ಲ ಸರ್. ಅವ್ರು ನಿಮ್ಗೆ ಹೇಳಿ ಕಳಿಸ್ಕೊಟ್ರು ಹೋಗಿ ಅಂತ? ಕಳ್ಸ್ಕೊಟ್ರು. ಹಾಂ. ನೀವು ಹೋಗ್ಬಿಟ್ಟು ಬನ್ನಿ ಅಲ್ಲಿ ಮೀಟಿಂಗ್. ಪದ್ಮಕ್ಕ, ಹಾಂ, ರಮೇಶ್ ಅಣ್ಣ, ರೋಣಪ್ಪ ಎಲ್ಲ ಇರ್ತಾರೆ. ನೀನೇನು ಬೇಡ, ನೀನು ಹೋಗ್ಬಿಟ್ಟು ಬಾ ಹಾಂ. ಅಂತ ಹೇಳಿದ್ರು ಸರ್. ಸರ್ ಇವಾಗ ನಿನ್ನೆಯಿಂದ ಮೀಟಿಂಗ್ ಕೇಳಿದ್ದೀರಾ, ಇವತ್ತೆಲ್ಲ ಎಂಜಾಯ್ ಮಾಡಿದ್ದೀರಾ. ಡ್ರೀಮ್ ಡೀಲ್ ಬಗ್ಗೆ ಇಷ್ಟು ದಿನ ಏನೇನು ನಿಮಗೆ ತಲೆಯಲ್ಲಿ ಓಡ್ತಾ ಇತ್ತು ನೆಗೆಟಿವ್ ಪಾಯಿಂಟ್ಸು ಅದೆಲ್ಲ ಕ್ಲಿಯರ್ ಆಯ್ತಾ ಸರ್? ನಿನ್ನೆಯಿಂದ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಮಧ್ಯಾಹ್ನ 1 ಗಂಟೆ ಆಗ್ತಾ ಇದೆ ಹತ್ರ. ನಿನ್ನೆ ಎಲ್ಲ ಕೋಚಿಂಗ್ ಕೊಟ್ಟರು. ನಮ್ಮ ಲೋಕೇಶ್ ಸರ್ ಆಗಿರ್ಬೋದು, ಜ್ಞಾನೇಶ್ವರ್ ಸರು, ಚೇತನ್ ಸರು ತುಂಬ ಚೆನ್ನಾಗಿ ನಾಲೆಡ್ಜು, ಸೆಲ್ಫು ಯಾವ ಥರ ನಾವು ಮಾಡ್ಬೋದು, ಟೀಮ್ ಯಾವ ಥರ ಮಾಡ್ಬೋದು, ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಯಾವ ಥರ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದಿರೋರು ಡೈರೆಕ್ಟರ್ಸ್ ಇದ್ದಾರೆ, ಪ್ರಮೋಟರ್ಸ್ ಇದ್ದಾರೆ, ಕೋ ಡೈರೆಕ್ಟರ್ಸ್ ಇದ್ದಾರೆ. 1 ಲಕ್ಷದಿಂದ 10 ಲಕ್ಷವರೆಗೂ ಅರ್ನ್ ಮಾಡಿರೋರು ಇದ್ದಾರೆ. ಇವಾಗ ಹೊಸ್ದಾಗಿ ಜಾಯ್ನ್ ಆಗಿರೋರಿದ್ದಾರೆ. ತುಂಬ ಚೆನ್ನಾಗಿ ಡ್ರೀಮ್ ಡೀಲಲ್ಲಿ ಒಂದು ಮಾಡ್ತಾ ಇದ್ದಾರೆ. ನಮ್ಮ ಸರ್ ಇದ್ದಾರೆ ಇಲ್ಲಿ ನೋಡಿ, ಇವರು ಡೈರೆಕ್ಟರ್ ಶ್ರೀನಿವಾಸ್ಪುರ 3F ನಡೆಸ್ತಾ ಇದ್ದಾರೆ ಸೀಸನ್ನು. ಇವರು ಹೇಳಿದ್ರು ಯಾವ ಥರ ಮಾಡ್ಬೋದು ಅಂತ. ನಮ್ಮ ಸರ್ ಹೇಳಿದ್ರು, ರೋಣಪ್ಪ ಸರ್ ಹೇಳಿದ್ರು, ಮೇಡಮ್ ಹೇಳಿದ್ರು, ಪದ್ಮಾ ಮೇಡಮ್ಮು ಮತ್ತು ನಮ್ಮ ಗಂಗಾಧರ್ ಅವರು ಅವ್ರ ತಂಡಕ್ಕೆ ನೆಕ್ಲೆಸ್ ಬಂದಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಗ್ತಾಯಿದೆ ನನಗೆ. ಇದೇ ಥರ ಇನ್ನೂ ನಮ್ಮ ತಾಲೂಕು ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ಬೇರೆ ಕಡೆ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲಿ ನೋಡ್ತಿರ್ತೀರೋ ನಿಮಗೇನಾದರೂ ಜಾಯಿನ್ ಆಗಬೇಕು ನಾವು ಅಂತ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಮ್ಮದು ನಂಬರ್ ಇರುತ್ತೆ. ದಯವಿಟ್ಟು ನೀವು ಆ ನಂಬರ್ಗೆ ಒಂದು ಕಾಲ್ ಮಾಡಿ ನೀವು ಮಾಹಿತಿ ತಿಳ್ಕೊಬೋದು. ಡ್ರೀಮ್ ಡೀಲ್ಗೆ ನೀವು ಜಾಯಿನ್ ಆಗಿ ಪ್ರಮೋಟರ್ಸ್ ಆಗಿ ಬಂದು ಕೋ ಡೈರೆಕ್ಟರ್ಸ್ ಆಗಿ, ಡೈರೆಕ್ಟರ್ಸ್ ಆಗಿ ಸೂಪರ್ 30ಗೆ ಹೋಗಿ ಒಂದು ಶೇರ್ ಹೋಲ್ಡರ್ಸ್ ಆಗ್ಬೋದು ಈ ಕಂಪ್ನಿಯಲ್ಲಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.